ಸುಮಾರು 1.5-2 ತಿಂಗಳುಗಳ ಕಾಲ ಹಲವಾರು ಪೂರ್ವ ಸಭೆಗಳನ್ನು ನಾವು ಮಾಡಿ ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ. ಲಕ್ಷಾಂತರ ಜನ ಇವತ್ತು ಭಾಗವಹಿಸಿದ್ದಾರೆ. ಲಾಸ್ಟ್ ಇಯರ್ಕಿನ್ನ ಈ ವರ್ಷ ಜನ ಜಾಸ್ತಿ ಇದ್ದಾರೆ. ನಾನು ಕೂಡ ನೋಡಿದೆ, ಸಾಕಷ್ಟು ಜನ ಇನ್ನೂ ಹೆಚ್ಚಾಗಿದ್ದಾರೆ. ಇನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸುರಕ್ಷತೆಯನ್ನು ಒದಗಿಸುವಂಥದ್ದು, ಜನರ ಸೇಫ್ಟಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕಾಗ್ತದೆ. ಯಾಕೆಂತಂದರೆ ವರ್ಷಕ್ಕೂ ಜನ ಹೆಚ್ಚಾಗ್ತಾ ಇದ್ದಾರೆ. ಲಕ್ಷಾಂತರವಾದಂಥ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಪ್ರೂವೈಸನ್ನು ಮಾಡೋಂಥ ಕೆಲಸವನ್ನು ನಾವೆಲ್ಲೂ ಸರಿ ಮಾಡ್ತೀವಿ. ಈ ಬಾರಿ ಗರಳಪುರಿ ಉತ್ಸವ ವಿಶೇಷವಾಗಿ ಮಾಡಿದ್ರಿ ಸರ್. ಅದು ಯಾಕೆ ಬಂದಿದ್ದ ಕಾನ್ಸೆಪ್ಟ್ ಏನು ಇದೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ? ಗರಳಪುರಿ ಉತ್ಸವ, ಗರಳಪುರಿ ಅಂತಂದರೆ ನಂಜನಗೂಡಿಗೆ ಇದಂಥ ಹಳೆಯ ಹೆಸರು. ಇದರಿಂದ ಎಲ್ಲ ನಮ್ಮ ತಾಲೂಕಿನ ಹಿರಿಯರು, ನಮ್ಮ ಪಟ್ಟಣದ ಹಿರಿಯರು ಅವರು ನಮಗೆ ತಿಳಿಸ್ಕೊಟ್ರು. ಯಾಕಂದರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳಿಸಿದ್ರು. ಅದರಿಂದ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು, ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಪಟ್ಟಣದಲ್ಲಿ ಸುಮಾರು 9 ದಿನಗಳ ಕಾಲ 21ನೇ ತಾರೀಕಿನಿಂದ 29 ನಿನ್ನೆ ಸಮಾರೋಪ ಸಂಜೆ ಇತ್ತು. ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವು. ಅದರಲ್ಲಿ ವಿಶೇಷವಾಗಿ ಹಾಲ್ಕರಿಯ ಸ್ಪರ್ಧೆ ಆಗಿರ್ಬೋದು, ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ವೇಷಭೂಷಣ, ಕೇಶವಿನ್ಯಾಸ, ಚೆಸ್ ಸ್ಪರ್ಧೆ, ಹಾಗೆ ಮಕ್ಕಳಿಗೋಸ್ಕರ ನಾವು ಒಂದು ಪೇಂಟಿಂಗ್ ಸ್ಪರ್ಧೆನ ಕೂಡ ಮಾಡಿದ್ದು. ಜೊತೆಗೆ ವಚನ ಕಂಠಪಾಠ, ಭಾವಗೀತೆಗಳ ಸ್ಪರ್ಧೆ, ಜನಪದ ಗೀತೆಗಳ ಸ್ಪರ್ಧೆ, ಇಂಥ ಹಲವಾರು ನಮ್ಮ ನಂಜನಗೂಡಿಗೆ ಸಂಬಂಧಪಟ್ಟಂತಹ ನಮಗೆ ಏನು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಅದನ್ನೆಲ್ಲ ಪರಿಗಣಿಸಿ 9 ದಿನಗಳ ಕಾಲ ನಾವು ಕಾರ್ಯಕ್ರಮವನ್ನು ಮಾಡಿದ್ದು. ನಿನ್ನೆ ಸಮಾರೋಪ ಕೂಡ ನಡೀತು. ಸಾಕಷ್ಟು ಜನ ಅಲ್ಲೂ ಕೂಡ ಬಂದಿದ್ದರು. ಸಾವಿರಾರು ಜನ ಅಲ್ಲೂ ಕೂಡ ಬಂದು, ರಾತ್ರಿ 11 ಗಂಟೆ ಆದರೂ ಕೂಡ ಸಾವಿರಾರು ಜನ ಬಂದು ಅದರಲ್ಲೂ ಕೂಡ ಭಾಗವಹಿಸಿದ್ರು. ಅದರಿಂದ ತಮ್ಮ ಮಾಧ್ಯಮದ ಮುಖಾಂತರ ನಿನ್ನೆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿಕೊಡೋದಕ್ಕೆ ಹೃದಯಪೂರ್ವಕ ಧನ್ಯವಾದ ತಿಳಿಸಕ್ಕೆ ನಾನು ಬಯಸ್ತೇನೆ. ಇಲ್ಲ, ಖಂಡಿತವಾಗಿಯೂ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಮತ್ತಷ್ಟು ಸೌಲಭ್ಯಗಳನ್ನು ಕೊಡಿಸ್ಕೊಡುವಂಥ ಕೆಲಸ ಆಗಬೇಕಾಗಿದೆ. ಆ ವಿಚಾರವಾಗಿ ನಾವು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಹೊಸ ಅವರು ಕೃಷ್ಣ ಅಂತ ಅವರು ಕೂಡ ರಿಪೋರ್ಟ್ ಆಗಿದ್ದಾರೆ. ತದನಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ವು. ಅದರಲ್ಲೂ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆ ಮುಂಚೆ 1 ಟೈಮ್ ಇತ್ತು, ಈಗ 3 ಟೈಮು ಕೂಡ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಪ್ರಸಾದ ವ್ಯವಸ್ಥೆನ ಕೂಡ ಈಗ ಮಾಡಲಾಗಿದೆ. ಜೊತೆಗೆ ಭಕ್ತಾದಿಗಳು, ರೋಡು ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ, ಕ್ರಾಸಿಂಗ್ ಸಮಸ್ಯೆ ಆಗ್ತಾ ಇತ್ತು. ಈಗ ಅಂಡರ್ ಪಾಸ್ ನಿರ್ಮಾಣ ಆಗಿದ್ರು ಕೂಡ ಮೇಲ್ಗಡೆನೆ ಓಡೋದ್ರಿಂದ ಈಗ ಒಟ್ಟಾರೆಯಾಗಿ ಅದನ್ನು ಪೂರ್ತಿ ಸೀಲ್ ಮಾಡಿಸಿ ಕೆಳಗಡೆಯಿಂದನೇ ಹೋಗುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೇವೆ. ಜೊತೆಗೆ ಹೊಳೆಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸಾಕಷ್ಟು ನಾವು ಕ್ಲೀನಿನೆಸ್ಸನ್ನು ಮೇಂಟೈನ್ ಮಾಡೋಕ್ಕಾಗ್ತದೆ. ಇದರಲ್ಲಿ ಜನರ ಜವಾಬ್ದಾರಿ ಕೂಡ ಸಾಕಷ್ಟು ಹೆಚ್ಚಿರ್ತದೆ. ಅದರಂತೆ ನಾವು ಕೂಡ ಯಾವ ರೀತಿ ಎನ್ಫೋರ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಹಂತವಾಗಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಒಟ್ಟಾರೆಯಾಗಿ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಇನ್ನೂ ಕೂಡ ಮಾಡಬೇಕಾಗಿದೆ, ಖಂಡಿತವಾಗಿ ಹಂತವಾಗಿ ನಾವು ಮಾಡ್ತೇವೆ.